ಯುಗರಾಜ. ಮೈ ಗಾಡ್, ಅನುಕ ನನ್ನ ಹತ್ರ ಬಂದ್ಬಿಟ್ಟು ಮೆಲ್ಲಗೆ ಇವಳು ಯುಗರಾಜ ಅಂತ ಹೇಳ್ತಾ ಇದ್ದಾಳೆ. ಸೌತೆಕಾಯಿ, ವಾವ್, ಇದು ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಒಳಗಿದೆ. ಯಪ್ಪ, ಎಷ್ಟು ಗಟ್ಟಿಗಿದೆ, ಇದನ್ನ ತೆಗಿಯಕ್ಕೆ ಆಗ್ತಾ ಇಲ್ಲ. ಅಪ್ಪ, ಹೆಂಗೋ ಕಿತ್ತಾಯ್ತು. ಸರಿ, ಇದು ಅಜ್ಜಿ, ನೀವು ಕೇಳಿ ಸೌತೆಕಾಯಿ ಸಿಕ್ಬಿಟ್ಟು ತಗೊಳ್ಳಿ ಅಜ್ಜಿ. ಆಯ್ತು ಕಣಪ್ಪ, ಟೇಬಲ್ ಮೇಲೆ ಇಡು. ಆಯ್ತಜ್ಜಿ. ಅಜ್ಜಿ, ಇದೇನಜ್ಜಿ, ಚೀಸಾ? ಹೌದು ಕಣಪ್ಪ, ಅಚ್ಚು. ಅಜ್ಜಿ, ಇದು ನಂಗೆ ತಿನ್ಬೋದಾ? ತಿನ್ಬೋದು ಕಣೋ, ಆದ್ರೆ ಬರ್ಗರ್ ಮಾಡಕ್ಕೆ ಸ್ವಲ್ಪನೇ ಇದೆ. ಹೌದಾ ಅಜ್ಜಿ, ಸರಿ ಆಯ್ತು. ಹಾಗಾದ್ರೆ ನಾನು ಬರ್ಗರಿಗೆ ಹಾಕ್ತಿರಲ್ಲ, ಆಗ್ಲೇ ತಿನ್ಕೊಳ್ತೀನಿ. ಸರಿ ಕಣಪ್ಪ. ಅಜ್ಜಿ ತಗೊಳ್ಳಿ ಅಜ್ಜಿ, ಕ್ಯಾಬೇಜು. ಕರೆಕ್ಟಾಗಿ ಕಿತ್ಕೊಂಡ್ ಬಂದ್ಬಿಟ್ಟೆ ಲಿಲ್ಲಿ. ಹೌದಜ್ಜಿ, ಅಜ್ಜಿಯಲ್ಲಿ ಸ್ಟ್ರಾಬೆರಿ ಬಿಟ್ಟಿತ್ತು ಎರಡೇ ಎರಡು. ಬೇರೆ ಕಡೆ ಎಲ್ಲಾದ್ರೂ ಗಿಡ ಇಟ್ಟಿದ್ದೀರಾ? ಇಲ್ಲ ಕಣಪ್ಪ, ಇಲ್ಲೆಲ್ಲ ಸ್ಟ್ರಾಬೆರಿ ಗಿಡ ಅಷ್ಟು ಬರೋದೇ ಇಲ್ಲ. ಅಲ್ಲೊಂದ್ ಕಡೆ ಇತ್ತಲ್ಲ, ಅದ್ ಮಾತ್ರ. ಅದ್ರಲ್ಲಿ ಹಣ್ಣು ಬಿಟ್ಟಿತ್ತಾ? ಹೌದಜ್ಜಿ, ಎರಡೆರಡು ಬಿಟ್ಟಿತ್ತು. ಸರಿ ಆಯ್ತಪ್ಪ, ತಗೊಂಡ್ ತಿನ್ರಿ. ಅಜ್ಜಿ, ನಾನು ಸೌತೆಕಾಯಿ ತರಕ್ ಹೋದ್ನಲ್ಲ, ಅಲ್ಲಿ ಪಪ್ಪಾಯ ಮರ ಇದೆ, ಅದ್ರಲ್ಲಿ ತುಂಬಾ ಹಣ್ಣು ಬಿಟ್ಟಿದೆ ಅಜ್ಜಿ. ಹೋಗಿ ಕಿತ್ಕೊಂಡ್ ಬರೋದಾ? ಬೇಡ ಕಣಪ್ಪ, ಬೆಳಗ್ಗೆ ನಾನು ಹೋಗಿ ಒಂದ್ 4 ಪಪ್ಪಾಯ ತಂದು ಕಿಚನ್ ಅಲ್ಲಿ ಇಟ್ಟಿದ್ದೀನಿ. ಅದನ್ನ ಇವತ್ತು ತಿನ್ರಿ, ನಾಳೆ ಬೇಕಾದ್ರೆ ತಗೊಂಡ್ರೆ ಆಯ್ತು. ಈಗ್ಲೇ ಎಲ್ಲ ತೆಗ್ದಿಟ್ರೆ ಹಾಳಾಗ್ಬಿಡತ್ತೆ ಕಣಪ್ಪ. ಸರಿ ಆಯ್ತಜ್ಜಿ. ಸರಿ, ಇನ್ನ ಈರುಳ್ಳಿ ಎಲ್ಲ ತರ್ಲೇ ಇಲ್ಲ. ನಾನು ಹೋಗಿ ತರ್ತೀನಿ ಅಜ್ಜಿ. ಅಜ್ಜಿ, ನಾನು ಅಚ್ಚೊಟ್ಟಿಗೆ ಹೋಗಿ ತರ್ತೀನಿ. ಆಯ್ತಪ್ಪ. ಅಜ್ಜಿ, ಬರ್ಗರ್ ಮಾಡ್ಬಿಟ್ರಾ? ಇಲ್ಲ ಕಣಪ್ಪ, ಇನ್ಮೇಲೆ ಬನ್ನ ಮಾಡಬೇಕು. ಬನ್ ಮಾಡಿದ್ರೇನೆ ನಿಮ್ಗೆ ಬರ್ಗರ್ ಆಗೋದು. ಅಜ್ಜಿ, ಇಲ್ಲೆಲ್ಲಜ್ಜಿ ಟೊಮೆಟೊ ಗಿಡ? ಎಲ್ಲಿ ಹುಡುಕಿದ್ರೇನು ಸಿಗ್ತಾನೆ ಇಲ್ಲ. ಅಲ್ಲೇ ಹಿಂದ್ಗಡೆ ತುಂಬಾ ಗಿಡ ಇದಾವಲ್ಲ ಕಣೋ, ನಿಮ್ಗೆ ಯಾಕೆ ಸಿಗ್ತಾ ಇಲ್ವಾ? ಹೌದಜ್ಜಿ, ಎಲ್ಲ ಕಡೆ ಹುಡುಕಿದ್ದೆ, ಎಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ ನಾನು ಸುಮ್ಮನೆ. ಸರಿ ಬಿಡು, ಆ ಮಕ್ಕಳು ತರ್ತೀನಂತ ಹೇಳಿದ್ದಾರೆ, ನೀನ್ ಕೂತ್ಕೋ. ಆಯ್ತಜ್ಜಿ. ಸ್ಟ್ರಾಬೆರಿ, ಅಲ್ಲಿ ಅಜ್ಜಿ ಹತ್ರ ಹೇಳ್ತಾ ಇದ್ಲಲ್ಲ ಸ್ಟ್ರಾಬೆರಿ ತಗೊಂಡೆ ಅಂತ, ಅದು ಇದೇ ಇರ್ಬೇಕು. ಅಚ್ಚು, ನೀನ್ ತಗೊಂಡ? ಅದನ್ನ ನಾನ್ ತಂದಿರಂತ ಸ್ಟ್ರಾಬೆರಿ. ಹೌದಾ, ಸರಿ, ನಾನನ್ ತಗೊಳ್ತೀನಿ. ನಿನ್ಗೂ ಒಂದ್ ಕೊಡೋಣ ಅಂತಾನೆ ಇದ್ದೆ. ಆಯ್ತು, ನೀನನ್ ತಗೋ. ಸರಿ, ಇಲ್ಲಿ ಕೆಳಗಿದೆಯಲ್ಲ ಈರುಳ್ಳಿ, ಅದನ್ನ ಕಿತ್ಕೋ, ಹೋಗ್ತಾ ತಿನ್ಕೊಂಡು ಹೋಗೋಣ. ಸರಿ ಅಚ್ಚು, ಹೋಗೋಣವಾ? ಏನ್ ಈ ಮಕ್ಕಳು ಇನ್ನೂ ಕಾಣ್ತಾ ಇಲ್ಲ? ಒಂದ್ ವೇಳೆ ಸ್ಟ್ರಾಬೆರಿ ಗಿಡ ಎಲ್ಲಾದ್ರೂ ಇದೆಯಾ ಅಂತ ಹುಡ್ಕೋಕ್ ಹೋಗ್ಬಿಟ್ರೇನೋ. ಬಂದ್ಬಿಟ್ರು. ಅಜ್ಜಿ ತಗೊಳ್ಳಿ ಅಜ್ಜಿ, ನೀವು ಕೇಳಿದ್ದು. ಒಳ್ಳೆ ಮಕ್ಕಳು, ಎಷ್ಟೊಂದ್ ಕೆಲಸ ಮಾಡ್ತಾ ಇದ್ದೀರಾ ಇಬ್ರು ಆಗ್ಲಿಂದ. ಅಜ್ಜಿ, ಅದೆಲ್ಲ ಏನಿಲ್ಲ ಅಜ್ಜಿ, ತಗೊಳ್ಳಿ ಅಜ್ಜಿ. ಸರಿ, ಇಲ್ಲಿದ್ರಪ್ಪ. ಸರಿ ಮಕ್ಳೇ, ಏನಾದ್ರೂ ಒಂದು ಆಟ ಆಡ್ತಾ ಇರಿ, ಆಯ್ತಾ? ನಾನು ಬರ್ಗರ್ ಮಾಡಿದ ತಕ್ಷಣ ನಿಮ್ಮನ್ನ ಕರಿತೀನಿ. ಓಕೆ ಅಜ್ಜಿ. ಅಜ್ಜಿ, ನಾನಂತೂ ಎಲ್ಲೂ ಹೋಗಲ್ಲ, ನೀವು ಬರ್ಗರ್ ಹೇಗ್ ಮಾಡ್ತೀರಂತ ನಾನು ನೋಡ್ಬೇಕು. ಆಯ್ತು ಕಣಪ್ಪ. ಅಜ್ಜಿ, ಇದನ್ನ ಯಾಕೆ ಈ ತರ ಮುಚ್ಚಿಟ್ಟಿದ್ದೀರಾ? ಅದು ನಾವು ಬನ್ಗೆ ಹಿಟ್ಟೆಲ್ಲ ಕಲಸಿ ಒಳಗೆ ರೌಂಡ್ ಆಗಿ ಮಾಡಿ ಈ ತರ ಒಳಗಿಟ್ಟು ಹಿಂಗೆ ಹೊರಗಡೆ ಮುಚ್ಚಿಟ್ರೇನೆ ಒಳಗಡೆ ಚೆನ್ನಾಗಿ ಬೆಂದ್ಬಿಡತ್ತೆ ಕಣಪ್ಪ. ಇಲ್ಲಾಂದ್ರೆ ಅರ್ಧ ಬೆಂದು ಅರ್ಧ ಬೇಯದೇ ಇರತ್ತೆ, ಅದಕ್ಕೆ ಈ ತರ ಮುಚ್ಚಿಡೋದು. ಹೌದಾ ಅಜ್ಜಿ? ಅಜ್ಜಿ, ಈಗ ಬನ್ ಆಗಿರತ್ತಾ? ಕಣಪ್ಪ, ಬನ್ ಆಗಿರತ್ತೆ. ತಡಿ, ತೆಗಿಯೋಣ. ಅಜ್ಜಿ, ಬನ್ ವಾಸನೆ ಎಷ್ಟು ಸೂಪರ್ ಇದೆ ಗೊತ್ತಾ ಅಜ್ಜಿ? ಹೌದೇನಪ್ಪ? ಹೌದಜ್ಜಿ, ಬೇಗ ತೆಗೆದು ಬರ್ಗರ್ ಮಾಡಿ ಕೊಡಿ ಅಜ್ಜಿ, ತಿನ್ನೋಣ. ಅಯ್ಯೋ, ಬಿಸಿ ಬನ್ನಲ್ಲೆಲ್ಲ ಬರ್ಗರ್ ಮಾಡಕ್ ಬರಲ್ಲ ಕಣಪ್ಪ. ಬನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ, ಆಮೇಲೆ ಕಟ್ ಮಾಡಿ ಅದ್ರೊಳಗಡೆ ನಾನೆಲ್ಲ ಫಿಲ್ ಮಾಡಿ ಕೊಡ್ತೀನಿ ಕಣಪ್ಪ. ಹೌದಾ ಅಜ್ಜಿ? ಸರಿ ಆಯ್ತಜ್ಜಿ, ನೀವು ತೆಗೆದು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡಿ, ನಾನು ಬರ್ತೀನಿ ಸ್ವಲ್ಪ ಆಟಾಡ್ಬಿಟ್ಟು. ಆಯ್ತು ಕಣಪ್ಪ. ಲಿಲ್ಲಿ, ಬರ್ತಿ ಆಟಾಡೋಣ? ಆಯ್ತಚ್ಚು, ಬಾ ಹೋಗೋಣ.
ಓ ಮೈ ಗಾಡ್ ಅಜ್ಜಿ, ನೀವು ಮಾಡಿದಿರಲ್ಲ ಈ ಬನ್ನು, ಇದ್ರ ಸ್ಮೆಲ್ ಇದೆಯಲ್ಲ ಅದಂಗೆ ತುಂಬಾ ಚಂದಾಗಿ ಅಂದ್ರೆ ಚಂದಾಗಿದೆ ಅಜ್ಜಿ. ಅದಕ್ಕೆ ಏನ್ ಮಾಡಿದೀರಾ ನೀವು, ಏನ್ ಹಾಕಿದೀರಾ, ಯಾಕೆ ಈ ತರ ಸ್ಮೆಲ್ ಬರುತ್ತೆ? ಅದೇನಿಲ್ಲ ಕಣಪ್ಪ, ಬನ್ನು ಅಂತ ಹೇಳಿದ್ರೇನೆ ಇದೇ ಥರನೇ ಪರಿಮಳ ಬರುತ್ತೆ. ಎಲ್ಲ ಊರಲ್ಲೂ ಯಾರು ಮಾಡಿದ್ರೇನು ಬನ್ನು ಅಂತ ಹೇಳಿದ್ರೆ ಈ ಥರನೇ ಪರಿಮಳ ಬರುತ್ತೆ ಕಣಪ್ಪ. ಪರಿಮಳ? ಯಾರಜ್ಜಿ ಅದು ಪರಿಮಳ? ಪರಿಮಳ ಅಂತ ಹೇಳಿದ್ರೆ ಗೊತ್ತಿಲ್ವಾ ಕಣಪ್ಪ? ಪರಿಮಳ ಅಂತ ಹೇಳಿದ್ರೆ ನೀನು ಹೇಳ್ದಲ್ಲ ಈಗಾಗಲೇ ಸ್ಮೆಲ್ಲು ಅಂತ, ಅದಕ್ಕೆ ಕನ್ನಡದಲ್ಲಿ ಪರಿಮಳ ಅಂತ ಹೇಳ್ತಾರೆ. ಹೋ, ಅದನ್ನ ಹೇಳಿದ್ರಾ ಅಜ್ಜಿ? ನೀವು ಈ ಬನ್ನಿಗೆ ಏನೆಲ್ಲ ಹಾಕ್ತೀರಾ, ನಾನು ನಮ್ಮ ಮನೆ ಹತ್ರ ಹೇಳಬೇಕು. ಏನಿಲ್ಲ ಕಣಪ್ಪ, ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ತಗೊಂಡು ಸ್ವಲ್ಪ ಉಪ್ಪು ಸಕ್ಕರೆ ಎಲ್ಲ ಹಾಕಿ, ಆಮೇಲೆ ಸ್ವಲ್ಪ ಈಸ್ಟ್ ಸ್ವಲ್ಪ ಹಾಕಿ ಅದರಲ್ಲಿ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯಕ್ಕಿಟ್ಟು ಆಮೇಲೆ ಈ ಥರ ಉಂಡೆ ಮಾಡಿ ಈ ಥರ ಇಟ್ಟು ಅಂದರೆ ಬಂದು ರೆಡಿ ಆಗಿಬಿಡುತ್ತೆ ಕಣಪ್ಪ. ಓಕೆ ಅಜ್ಜಿ, ಈ ರೆಸಿಪಿನ ನಾನು ಅಮ್ಮನ ಹತ್ರ ಹೇಳ್ತೀನಿ. ಆಯಿತು ಕಣಪ್ಪ. ಅಜ್ಜಿ, ಬರ್ಗರ್ ರೆಡಿ ಆಗೋಕ್ಕೆ ಲೇಟ್ ಆಗತ್ತಾ? ಇಲ್ಲ ಕಣಪ್ಪ, ಎಲ್ಲ ತಗೊಂಡು ಮನೆ ಒಳಗೆ ಹೋಗೋಣ ಬನ್ನಿ. ಯಾಕೋ ಮಳೆ ಬರಂಗೆ ಕಾಣ್ತಾ ಇದೆ. ಆಮೇಲೆ ನಾನು ಅಲ್ಲಿ ಮನೆ ಒಳಗೆ ಹೋಗ್ಬಿಟ್ಟು ಬರ್ಗರ್ ಮಾಡ್ಕೊಡ್ತೀನಿ ನಿಮ್ಮೆಲ್ರಿಗೂ. ಅಯ್ಯಯ್ಯೋ, ಮಳೆ ಬರ್ತಾ ಇದೆ ಕಣಪ್ಪ, ನಾನು ಬಂದು ತಗೊಂಡು ಒಳಗೆ ಹೋಗ್ತೀನಿ. ಎಲ್ಲರೂ ಇಲ್ಲಿರೋದನ್ನ ಸ್ವಲ್ಪ ಸ್ವಲ್ಪ ತಗೊಂಡು ಒಳಗೆ ಬರ್ತೀರಾ? ಓಕೆ ಅಜ್ಜಿ, ನೀವು ಹೋಗಿ. ವಾವ್, ಈ ಮಳೆ ಎಷ್ಟು ಚೆನ್ನಾಗಿದೆಯಲ್ಲ. ಹೇ ಅಜ್ಜು, ಮಳೆ ಚೆನ್ನಾಗಿದೆ ಅಂತ ಇಲ್ಲೇ ನಿಂತ್ಕೊಂಡ್ರಿ ಅಂದ್ರೆ ಚೀಸ್ ಎಲ್ಲ ಇದೆಯಲ್ಲ ಅದಂಗೆ ಮಳೆಯಲ್ಲಿ ಹೊಡ್ಕೊಂಡು ಹೋಗ್ಬಿಡತ್ತೆ. ತಗೊಂಡು ಹೋಗೋಣ? ಹೌದಲ್ಲ, ಸರಿ ಆಯ್ತು, ಎಲ್ಲರೂ ಒಂದೊಂದು ತಗೊಂಡು ಒಳಗೆ ಬನ್ನಿ. ಓಕೆ. ಅಜ್ಜಿ, ಬರ್ಗರ್ ತುಂಬಾ ಟೇಸ್ಟ್ ಆಗಿದೆ ಗೊತ್ತಾ? ಅಜ್ಜು, ನೀನ್ ಇನ್ನು ಬರ್ಗರ್ ತಿಂದೇನೆ ಅದು ಹೆಂಗೆ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ಯಾ? ಅಜ್ಜಿ, ಆಲ್ರೆಡಿ 8 ಬರ್ಗರ್ ಮಾಡಿದ್ರು, ಅದರಲ್ಲಿ ನನ್ನ ಕಿಚನ್ ಅಲ್ಲೇ ಒಂದು ತಿನ್ಬಿಟ್ಟೆ ಗೊತ್ತಾ? ಅಜ್ಜಿ, ಈ ಬರ್ಗರ್ ತಿಂದ್ಮೇಲೆ ನೀವು ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡ್ತೀರಾ? ಏನಾದ್ರೂ ಮಾಡೋಣ ಅಂತ ಇದ್ದೀನಿ ಕಣಪ್ಪ. ಯಾಕ್ರೋ, ನಿಮ್ಗೇನಾದ್ರೂ ಬೇಕಾ? ಅಜ್ಜಿ, ಇವತ್ತು ನೀವು ಚಿಕನ್ ಬಿರಿಯಾನಿ ಮಾಡ್ಬಿಡಿ ಅಜ್ಜಿ. ಹೌದು ಅಜ್ಜಿ, ಇವತ್ತು ಚಿಕನ್ ಬಿರಿಯಾನಿಗೆ ಮಾಡಿ. ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಮಕ್ಳ, ಇವತ್ತೊಂದಿನ ನಾನು ಚಿಕನ್ ಬಿರಿಯಾನಿ ಮಾಡಲ್ಲ ಕಣಪ್ಪ. ನಾಳೆ ಬೇಕಾದ್ರೆ ನಾನು ನಿಮಗೆ ಮಾಡ್ಕೊಡ್ತೀನಿ. ಯಾಕಜ್ಜಿ ಇವತ್ತೊಂದಿನ ಚಿಕನ್ ಬಿರಿಯಾನಿ ಮಾಡಲ್ಲ? ಇವತ್ತು ಅಮಾವಾಸ್ಯೆ ಕಣ್ರು. ಇವತ್ತು ಯಾರ ಮನೆಯಲ್ಲೂ ನಾನ್ ವೆಜ್ ಎಲ್ಲ ಮಾಡಲ್ಲ ಕಣ್ರು. ಅದಕ್ಕೆ ನಾಳೆ ಬೇಕಾದ್ರೆ ನಾನು ನಿಮಗೆ ಚಿಕನ್ ಬಿರಿಯಾನಿ ಸುಕ್ಕ ಎಲ್ಲ ಮಾಡ್ಕೊಡ್ತೀನಿ. ಅಜ್ಜಿ, ಯಾಕಜ್ಜಿ ಅಮಾವಾಸ್ಯೆ ಅಂದ್ರೆ ನೀವು ಚಿಕನ್ ಬಿರಿಯಾನಿ ಮಾಡಲ್ಲ? ನಾನು ನಿನ್ನೆನೆ ಹೇಳಿದ್ನಲ್ಲ ಕಣಪ್ಪ, ಆ ಯುಗರಾಜ ಮಾಯ ಮಂತ್ರ ಮಾಡಿ ಈ ಊರ್ ಕಡೆ ಅಮಾವಾಸ್ಯೆ ದಿನ ಒಂದು ಬೆಂಕಿ ರೂಪದಲ್ಲಿ ಒಂದು ದೀಪ ಬರುತ್ತೆ ಅಂತ. ಅದ್ ಬರುವಾಗ ಯಾರ ಮನೆಯಲ್ಲೂ ನಾನ್ ವೆಜ್ ಅನ್ನೋದನ್ನ ಮಾಡಿರ್ಬಾರ್ದು ಕಣಪ್ಪ. ಹಂಗ್ ಮಾಡಿದ್ರೆ ಇಡೀ ಮನೆನೇ ನಾಶ ಮಾಡ್ಬಿಡತ್ತೆ ಕಣಪ್ಪ ಅದು. ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ಲ, ನಾವು ಬೇಗ ಬೇಗ ಊಟ ಮಾಡ್ಬಿಟ್ಟು ಮಲಗ್ ಬಿಡೋಣ ಅಜ್ಜಿ. ಆಯ್ತು ಕಣಪ್ಪ, ನಾನು ಹಂಗೆ ಅನ್ಕೊಂಡಿದೀನಿ. ಯಾಕೋ ಇವತ್ತು ಜೋರ್ ಮಳೆ ಬರ್ತಾ ಇದೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಮಳೆ ಬಂದ್ರೆ ಬರ್ಲಿ ಬಿಡಿ ಅಜ್ಜಿ, ನಾವೆಲ್ಲ ಹೊರಗಡೆ ಹೋಗೋದೇ ಇಲ್ಲ. ಸರಿ ಕಣ್ರಪ್ಪ, ಬರ್ಗರು ಬಿಸಿ ಬಿಸಿ ಇರುವಾಗ ತಗೊಂಡ್ ತಿನ್ರಪ್ಪ, ಚೆನ್ನಾಗಿರುತ್ತೆ. ಆಯ್ತಜ್ಜಿ. ಅಜ್ಜಿ ಹೇಳಿದ್ರು ಅಮಾವಾಸ್ಯೆ ದಿನ ರಾತ್ರಿ ಒಂದ್ ಬೆಂಕಿ ತರ ಬರುತ್ತೆ ಅಂತ. ಟೈಮ್ 12 ಗಂಟೆ ಮೇಲೆ ಆಯ್ತು, ಇನ್ನೂ ಯಾರು ಬರ್ಲಿಲ್ಲ. ಏನದು, ಗ್ಲಾಸ್ ಏನೋ ಬಿದ್ದಂಗೆ ಸೌಂಡ್ ಕೇಳ್ತು. ಏನಿರ್ಬೋದು? ಅಜ್ಜಿ ಹೇಳಿದ್ರಲ್ಲ, ಏನಾದ್ರೂ ಶಬ್ದ ಕೇಳಿದ್ರೇನು ನೀವೇನು ಹೆದರ್ಕೋಬೇಡಿ, ಸುಮ್ಮನೆ ಇರಿ ಅಂತ. ಒಂದ್ ವೇಳೆ ಆ ಯುಗರಾಜ ಕಳಿಸಿದ್ದು ಆ ದೀಪ ಬಂದ್ಬಿಡ್ತಾ? ಇಲ್ಲಿಂದನೇ ಏನೋ ಸೌಂಡ್ ಬರ್ತಾ ಇದೆ, ಏನಿರ್ಬೋದು? ಹೋಗ್ ನೋಡನ್ವಾ? ಅಜ್ಜಿ ಹೇಳ್ದಂಗೆ ಏನು ಗೊತ್ತಿಲ್ದಂಗೆ ಸುಮ್ಮನೆ ಇದ್ಬಿಡಲ್ವಾ? ಅಚ್ಚು, ಅಚ್ಚು, ನಾನಚ್ಚು ಚುಪ್ಪಿ ಬಂದಿದ್ದೀನಿ.
ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.